ದಯಮಾಡಿ ಮುಟ್ಟಲ್ಲ ಅಂಬಾರ್ದು ಹಂಗೆ ಮುಟ್ಟಬೇಕು. ಕೈಗೂ ಟಟಲ್ ಅಂತ ಕರಿತೀವಿ. ರೆಡ್ ಇಯರ್ಡ್ ಅಂತ ಏನು ಕರಿತೀವಿ ಅಂದರೆ ಅದು ಕಿವಿ ಹತ್ರ ನೋಡ್ಬೋದು, ರೆಡ್ ಕಲರ್ ಲೈನ್ ಬಂದಿರೋ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನ ರೆಡ್ ಇಯರ್ ಸೆಡೆಡ್ ಟರ್ಟಲ್ ಅಂತ ಕರಿತೀವಿ. ಸೊ ನಿಮಗೆ ಟರ್ಟಲ್ಸಲ್ಲಿ ನಿಮಗೆ 250+ ಸ್ಪೀಚಸ್ ಸಿಗುತ್ತೆ. ಟರ್ಟಲ್ಸೇ ಬೇರೆ, ಸೀ ಟಾಟಾಯ್ಸೇ ಬೇರೆ, ಟಾಟಾಯ್ಸ್ಗಳೇ ಬೇರೆ. ಸೊ ಇದು ಬಂದು ಸ್ವೀಟ್ ವಾಟರ್ ಟರ್ಟಲ್ಸ್ ಅಂತ ಕರಿತೀವಿ. ಸ್ವೀಟ್ ವಾಟರ್ ಅಂದರೆ ನದಿಲಿ ಬರುವಂಥ ಆಮೆಗಳು ಇವೆಲ್ಲ. ಸೊ ಸೀ ಟರ್ಟಲ್ಸು ಟಾಟಾಯ್ಸ್ ಎಲ್ಲ ಅದು ಸಿಯಲ್ಲಿ ವಾಸ ಮಾಡೋದಂಗೆ ಸಮುದ್ರದಲ್ಲಿ ವಾಸ ಮಾಡೋದು. ಸೊ ಅವಕ್ಕೆಲ್ಲ ನಿಮಗೆ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 200-300 ವರ್ಷವರೆಗೂ ಬದುಕುತ್ತೆ. ಬಟ್ ಇದು ಬಂದು ನಿಮಗೆ 18-20 ವರ್ಷ ಅಷ್ಟೇ ಬದುಕೋದು. ಮತ್ತು ಈ ಆಮೆಗಳನ್ನ ಯಾವಾಗಲೂ ಒಳಗಡೆ ಇಕ್ಕಿ ನಾವು ಸಾಕೋಕ್ಕಾಗಲ್ಲ. ಮಿನಿಮಮ್ ಇದಕ್ಕೆ ದಿನಕ್ಕೆ 2-3 ಅವರ್ ಸನ್ಲೈಟ್ ಬೇಕೇ ಬೇಕು, ನೋಡ್ಬೋದು. ಸೊ ಇದು ಬಂದು ನಿಮಗೆ ರೆಡ್ ಇಯರ್. ಬಂದೆಲ್ಲರೂ ಅರ್ಜೆಂಟಿಗೆ ತಕ್ಷಣ ಹೋದರೆ ನಾವು ಬರೋದು ಒಂದು 10 ನಿಮಿಷ ಲೇಟ್ ಆದರೂ ಕೊಡ್ತೀರಾ ಅಂದರೆ ಸರ್ ಅಂದ್ಕೊಂಡಿರೋ ಜನ 10-15 ಜನಕ್ಕೆ ಮಾತ್ರ ಅಂದ್ಕೊಂಡಿರೋದು 10-15 ಗೊತ್ತಿಲ್ಲ. ಎಲ್ಲರಿಗೂ ಮಂಗಳವಾರ ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿಲ್ಲ, ನಿಮಗೆ ಕಾಲ್ ಮಾಡಿದ್ರ ಅಂದ್ರೆ ಇಲ್ಲ. ಅಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲೊಂದು ಅಲ್ಲಿ 3 ಇದೆ. ಸೊ ಹೇಳಿದ್ನಲ್ಲ ನಾವು ಯಾವುದೋ ಬರೀ ವೆಜಿಟೇಬಲ್ಸ್ ಹಾಕ್ತಾರೆ ಅಂತ ಅಲ್ಲಿ ಕ್ಯಾರೆಟ್ ತುರಿದು ಹಾಕಿರ್ತೀವಿ, ಅಲ್ಲಿ ಹೋಗಿ ತಿನ್ಕೊಂತೀವಿ. ಇದ್ರ ಒಳಗಡೆ ನಾವು ಚಿಕ್ಕ ಚಿಕ್ಕ ಆಮೆಗಳು ಬಜೀಸ್ ಅಂತ ಕರಿತೀವಿ. ಸೊ ಇದು ಬಂದು ನಿಮಗೆ ಆಸ್ಟ್ರೇಲಿಯನ್ ಬ್ರೀಡು. ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ನಿಮಗೆ 5-12 ಇಯರ್ಸ್ ಇರುತ್ತೆ. ಟೌನ್ ಬಜೀಸಲ್ಲಿ ನಿಮಗೆ 54+ ಕಲರ್ ಸಿಗುತ್ತೆ. ಮತ್ತು ನಿಮಗೆ ವೈಲ್ಡ್ ಬಜೀಸಲ್ಲಿ ಸಿಗೋದು ನಿಮಗೆ 2 ಕಲರು. ನೋಡ್ಬೋದು ನಿಮಗೆ ಡಿಫ್ರೆಂಟ್ ಜೀಬ್ರಾ ಫಿಂಚರ್ಸ್ ಅಂತ ಏನು ಕರಿತೀವಿ, ನೀವು ಅದು ಕಣ್ಣ ಹತ್ರ ನೋಡ್ಬೋದು. ಜೀಬ್ರಾ ಥರ ಲೈನ್ ಪ್ಯಾಟರ್ನ್ಸ್ ಕಾಣಿಸ್ತಾ ಇದೆಯಲ್ಲ, ಕಣ್ಕ ಬೆಳೆದಿರೋ ಥರ. ಸೊ ಅದಕ್ಕೋಸ್ಕರ ನಾವು ಜೀಬ್ರಾ ಫಿಂಚರ್ಸ್ ಅಂತ ಕರಿತೀವಿ. ಮತ್ತು ಫಿಂಚರ್ಸ್ ಫ್ಯಾಮಿಲಿಗೆ ಅತ್ಯಂತ ಚಿಕ್ಕ ಫಿಂಚರ್ಸ್ ಅಂದರೆ ಇವೆ. ಬಾಡಿಲಲ್ಲ ಕಣ್ಣಿರಲ್ಲ, ಅದು ಯಾವುದೇ ಕಣ್ಕಾಪಟ್ಟಿರೋ ಲೈನ್ ಥರ ಕಾಣಿಸ್ತಾ ಇದೆ, ಅದೆಲ್ಲ ಫೀಮೇಲ್ಸು. ಆ ವೈಟ್ ಕಲರ್ ನೋಡಿ ಅದೆಲ್ಲ ಫಿಂಚರ್ಸ್ ಅಂತ ಕರಿತೀವಿ. ಒರಿಜಿನ್ ಕಂಟ್ರಿ ಬಂದು ಬಾಲೆ ಇಂಡೋನೇಷ್ಯಾ. ಸೊ ಸೇಮ್ ಸ್ಪೆಸಿಫಿಕೇಶನ್ ಎಲ್ಲ ಸೇಮೇ ಇರುತ್ತೆ. ಸೊ ಇದಕ್ಕೂ ಸನ್ರೈಸ್ ನನಗೆ ತುಂಬ ಇಷ್ಟ. ಬಟ್ ಇನ್ನೊಂದು ಏನಂದರೆ ಇದು ಒಳ್ಳೆಯ ಗುಣ ಅಂತ ಏನಂದರೆ ಇದು ಅಡಾಪ್ಷನ್ ಜಾಸ್ತಿ. ಇವಾಗ ಬೇರೆ ಪಕ್ಷಿಗಳು ಏನು ಮಾಡ್ತಾವೆ ಅಂದರೆ ಅದೇ ಜಾತಿಯ ಪಕ್ಷಿಗಳು ನಿಮ್ಮ ಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಅದು ಹೇಳಿದ್ನಲ್ಲ, ಅದು ಟೌನ್ ಬಜೀಸು, ಇದು ವೈಲ್ಡ್ ಬಜೀಸು. ಸ್ಪೆಸಿಫಿಕೇಷನು, ಏಜು ಎಲ್ಲ ಸೇಮೇ. ಸೊ ಹೇಳಿದ್ನಲ್ಲ 2 ಕಲರ್ ಸಿಗೋದಂತ, ಒಂದು ಗ್ರೀನು, ಒಂದು ಯೆಲ್ಲೋಯಿಶ್ ಗ್ರೀನು. ಸೊ ಮೇಲ್ ಫೀಮೇಲ್ ಕಂಡಿಡಿಯೋದು ಸೇಮ್ ಅದೇ ಥರ, ಒಂದೇ ಥರ ಕಂಡಿಡಿಯೋದು ನೋಡ್ಬೋದು. ಮತ್ತು ನಿಮಗೆ ವಾಯ್ಸ್ ಮಾತ್ರ ಡಿಫ್ರೆನ್ಸ್ ಮಾಡಿದೆ, ಅದು ಸ್ವಲ್ಪ ನಿಮಗೆ ಇಂಪಾಗಿ ಕೇಳಿಸಿದೆ. ಈ ನಿಮಗೆ ಸ್ವಲ್ಪ ಬೇಸಿ ವಾಯ್ಸ್ ಥರ ಕೇಳಿಸುತ್ತೆ ಅಷ್ಟೇ. ಸೊ ಬೇಬಿ ರ್ಯಾಬಿಟ್ಸ್ ನಾವು ಬನ್ನೀಸ್ ಅಂತ ಕರಿತೀವಿ. ಸೊ ಇದು ಬಂದು ಟ್ರೈನ್ ಆಗಿರೋದು. ನಿಮಗೆ ರ್ಯಾಬಿಟ್ಸಲ್ಲಿ 2 ಥರ ರ್ಯಾಬಿಟ್ ಸಿಗುತ್ತೆ. ಒಂದು ಫಾರ್ಮ್ ರ್ಯಾಬಿಟ್ಸ್, ನೀವು ಅಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಫಾರ್ಮ್ ರ್ಯಾಬಿಟ್ಸು. ನನ್ನ ಕೈಯಲ್ಲಿ ಇರೋದು ನೋಡ್ತಾ ಇರೋದು ವೈಲ್ಡ್ ರ್ಯಾಬಿಟ್ಸು. ಸೊ ಫಾರ್ಮ್ ರ್ಯಾಬಿಟ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬರೀ ಮೀಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ಮತ್ತು ಇವಾಗ ಫಿಶ್ ಶಾಪಲ್ಲಿ ಸಾಕೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಷ್ಟೇ. ಬಟ್ ಈ ವೈಲ್ಡ್ ರ್ಯಾಬಿಟ್ಸ್ ನಾರ್ಮಲಿ ಹೊಲ ಹತ್ರ ಸಿಗುತ್ತಲ್ಲ, ಅಲ್ಲೂ ಸಿಗುತ್ತೆ, ಹಳ್ಳಿಗಳಲ್ಲಿ ಸಿಗ್ತವೆ ಆ ರ್ಯಾಬಿಟ್ಸು. ಮತ್ತು ಇನ್ನೊಂದೇನು ಹೇಳ್ತಾರೆ ಅಂದರೆ ಮೊಲಗಳನ್ನ ಒಂದು ಬೆಕ್ಕಿನ ಹೆಂಗೆ ಧೈರ್ಯ ಮುಟ್ಟಿಸ್ತೀನಿ ಬಾ. ಯೂಶಲಿ ಇವಾಗ ನೀವು ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ನೋಡ್ಬೋದು. ಸೊ ನ್ಯೂಸ್ಗಳಲ್ಲಿ ಇವಾಗ ಇಂಜೆಕ್ಷನ್ಸ್ಗಳನ್ನ ಸಿರಂಜ್ ಲೈಕ್ ಕೋವಿಡ್ ಇದನ್ನು ಇಲಿ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಎಗ್ನ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ಇದ್ದಾರಲ್ಲ. ಸೊ 1980s World War I, World War II ಟೈಮಲ್ಲಿ ಇದ್ರ ಮೇಲೆ ಪ್ರಯೋಗ ಮಾಡ್ತಿದ್ರು. ಸೊ ಇದು US, UK ಅದಕ್ಕೆ ಜಾಸ್ತಿ ಸಿಗೋವಂಥ ಪ್ರಾಣಿಗಳಿದು. ಯಾವಾಗ ಇದ್ರ ಬಗ್ಗೆ ಗೊತ್ತಾಯಿತು, ಲೈಕ್ ತುಂಬ ಫ್ರೆಂಡ್ಲಿ, ಆಟ ಆಡ್ಕೊಂಡಿರ್ತೀವಿ, ಮನೇಲಿ ಸಾಕ್ಬೋದು ಅಂತ ಗೊತ್ತಾಯಿತು, ಅವಾಗಿಂದ ಇದನ್ನು ಪೆಟ್ಟಾಗಿ ಅಡಾಪ್ಟ್ ಮಾಡೋಕ್ಕೆ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಇದನ್ನು ಪೆಟ್ಟಾಗಿ ಸಾಕ್ತಾ ಇದ್ದಾರೆ. ಸೊ ಇದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ನಿಮಗೆ 10-12 ಇಯರ್ಸ್ ಬರುತ್ತೆ. ಸೊ ಇದು ಬಂದು ಹಸಿ ಹುಲ್ಲು, ಗ್ರೀನ್ ಗ್ರಾಸ್, ಅದು ಇದು ಮೇನ್ ಸ್ಟೇಬಲ್ ಫುಡ್ಡು, ಅದನ್ನೇ ಹಾಕ್ಬೇಕು ಇವುಗಳಿಗೆ. ಅಕ್ಕಿ ರಾಗಿ ತಿನ್ನಲ್ಲ. ಇದರಿಂದ ನಾವು ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಅಂತ ಕರಿತೀವಿ. ಒರಿಜಿನ್ ಕಂಟ್ರಿ ಬಂದರೆ ಆಫ್ರಿಕಾ. ಸೊ ಇದು ಲೈಫ್ ಸ್ಪ್ಯಾನ್ ಬಂದು 12-15 ಇಯರ್ಸ್ವರೆಗೂ ಇರುತ್ತೆ. ಸೊ ಇದಕ್ಕೆ ಮೇನ್ ಇಷ್ಟವಾದ ಫುಡ್ ಅಂದರೆ ಸನ್ಫ್ಲವರ್ ಸೀಡ್ಸ್. ಸೊ ಸನ್ಫ್ಲವರ್ ಸೀಡ್ಸ್ ಇರುತ್ತಲ್ಲ, ಅದು ಸಿಪ್ಪೆ ಸುಳ್ಳಿ ಒಳಗಡೆ ಸೀಡ್ಸ್ ತಿನ್ನುತ್ತೆ. ಬಟ್ ಸನ್ಫ್ಲವರ್ ಸೀಡ್ಸ್ ಜಾಸ್ತಿ ಕೊಡಬಾರ್ದು ನಾವು, ಹಾಗೆ ಡೆತ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಅಂತ ಏನು ಕರೀತಾರೆ ಅಂದರೆ ಅದು ನೀವು ಕಣ್ಣ ಇರುತ್ತೆ. ಬಟ್ ಇದು 90s ಚೈನಾಯಿಂದ ಇಂಡಿಯಾಗೆ ಇಂಪೋರ್ಟ್ ಆಗಿರೋಂಥ ಕೋಳಿ ಇದು. ಸೊ ಇದು ಮೇನ್ ಏನಕ್ಕೆ ಬೀಟ್ ಮಾಡೋದಂದರೆ
ಆಡ್ ಮೀಟಿಗೋಸ್ಕರ. ಇವಾಗ ಹೆಂಗೆ ನಾರ್ಮಲ್ ಬೈಲರ್ ಕೋಳಿ, ಫಾರಂ ಕೋಳಿ ಮತ್ತೆ ನಾಟಿ ಕೋಳಿ ಹಸಿ ಮಾಂಸ ಲೈಕ್ ಸಾಫ್ಟ್ ಮೀಟ್ ಇರುತ್ತೆ, ಮೆತ್ತಗಿರೋ ಮಾಂಸ ಇರುತ್ತೆ. ಇದು ಆಡ್ ಮೀಟ್. ಸೊ ಗಟ್ಟಿ ಮಾಂಸಗೋಸ್ಕರ ಬೀಡ್ ಮಾಡ್ತಾರೆ ನಿಮಗೆ. ಒಂಚೂರು ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಫೆದರ್ ಕವರ್ ಆಗಿದೆ. ಸೊ ಹೀಗೆ ಬರುತ್ತೆ, ಲೈಕ್ ಎ ಡಕ್ ಕಾಲ್ ಥರ ಬರುತ್ತೆ. ಸೊ ಇವ್ರನ್ನ ನಾವು ಡಕ್ಲೆಟ್ ಬ್ರಹ್ಮ ಅಂತೇಳಿ ಕರಿತೀವಿ. ಸೊ ಇವರು ಕೂಡ 1 ಫೀಟ್ ಹೈಟ್ ಬರ್ತಾರೆ. ಸೊ ಇದು ವೈಟ್ ಕಲರ್ ಅಲ್ಲ, ಕಲರ್ ಬಂದು ಆಲ್ಬೆನೋ ಕಲರ್ ಅಂತೇಳಿ ಕರಿತೀವಿ. ಲೈಕ್ 8 ಇಯರ್ ಲೈಫ್ ಸ್ಪ್ಯಾನ್ ಇರುತ್ತೆ. ಇದೆ ಇದು. ಸೊ ನಮ್ಮಲ್ಲಿ ಇನ್ನೊಂದು ಬೇಬೀಸ್ ಇದೆ, 1 ಇಯರ್ ಬೇಬೀಸ್ ಇದೆ. ಅದು ಫೀಮೇಲ್, ಫೆದರ್ ಕಡಿಮೆ. ಫೀಮೇಲ್ಗೆ ಫೆದರ್ ಕಡಿಮೆ ಇದೆ. ಸೊ ಮೇಡಮ್ ಇದು 3 to 4 ಇಯರ್ ಆಗಿದೆ. ಸೊ ಇವ್ರ ಲೈಫ್ ಸ್ಪ್ಯಾನ್ ಬಂದು 5 ಇಯರ್ಸ್. ಟಾಯ್ ಚಿಕನ್ ಅಂತ ಹೇಳಿ, ಟಾಯ್ ಚಿಕನ್ ಅಂತ ಟಾಯ್ ಚಿಕನ್. ಸೊ ಇದ್ರದ್ದು ಅಡಲ್ಟ್ ಒಂದಿದೆ ನಮ್ಮಲ್ಲಿ, ಆ ಕಡೆ ಸಿಗುತ್ತೆ ನಿಮಗೆ. ಸೊ ಇದು ಒಂದು ಬೇಬಿ, 5 months ಬೇಬಿ. ಸೊ ಅದು ಬಂದು ಬ್ರಹ್ಮ ಕೋಳಿ, ವೈಟ್. ನೀವು ಆಲ್ಬೆನೋ ಕಲರ್ ನೋಡಿದ್ರೆ ಅದ್ರ ಮರಿ. ಸೊ ಇದು ಬಂದು ಚೀನಾ ಬ್ರೀಡ್, ಸಿಲ್ಕಿ ಚಿಕನ್ ಅಂತ ಹೇಳಿ ಕರಿತೀವಿ. ಸೊ ತುಂಬಾ ಲೈಟ್ ವೈಟ್, 700 to 1000 ಗ್ರಾಮ್ ಅಷ್ಟೇ. ಸೊ ಅದು ಫೀಮೇಲ್, ಸಾರಿ ಫೀಮೇಲ್ ಅಲ್ಲ, ಮೇಲ್. ಗಂಟಿರೋದು ಮೇಲ್. ಅಲ್ಲಕ್ಕೆ ಒಳಗಡೆ ಕೂತಿದೆ ನೋಡಿ, ಅದು ಫೀಮೇಲ್. ಸೊ ಒಂದು ಮೇಲ್ಗೆ 2 ಫೀಮೇಲ್ ಬಿಡ್ತೀವಿ. ನಮ್ಮಲ್ಲಿ 2 ಮೇಲ್ 2 ಫೀಮೇಲ್. ಸೊ ಈಗ ಇಷ್ಟ ಇರುತ್ತೆ, ಬೆಳೆಯಲ್ಲ. ಹಳ್ಳಿ ಕಡೆ ಎಲ್ಲ ಗೂಜಾನ್ ಹಕ್ಕಿ ಅಂತ ಕೂಡ ದೊಡ್ಡ ಕೂಡ ಬಿಡಲ್ಲ. ವೈಟ್ ಒಂದಿದೆ, ಅದು ನಮ್ಮ ಪ್ಯಾರೆಟ್ ನೋಡಿಲ್ಲ. ಪ್ಯಾರೆಟ್ ಕಣ್ಣು ಕೂಡ ಕೊಡ್ತೀನಿ. ಸ್ವಲ್ಪ ಎಲ್ಲ ಡೆತ್ ಆಗ್ಬಿಟ್ಟಿದ್ದಾರೆ, ಜಗಳ ಆಡ್ತಾರೆ, ಒಬ್ರು ಫೈಟ್ ಮಾಡ್ತಾರೆ, ಗಾಯಗಳು ಮಾಡ್ಕೊಂಡು ಡೆತ್ ಆಗುತ್ತೆ. ಹಾಗೆ ಡೆತ್ ಆಗಲ್ಲ. ಅಕ್ಕಿ ತಿನ್ನಲ್ಲ, ಇದಕ್ಕೆ ಪೆಲೆಟ್ಸ್ ಮತ್ತೆ ಇದು ಪೆಡಿಗ್ರಿ ಕೊಡ್ತೀವಿ. ಅಲ್ಲೇ ಇದ್ದಾಳ. ಈ ಕಡೆ ಮೇಯ್ಕೊಂಡು. ಸೊ ಇದು ಬಂದು ಕೊಕ್ಯಾಟೋ ಫ್ಯಾಮಿಲಿಯಿಂದ ಬಂದಿದೆ. ಕಾಕ್ಟೈಲ್ ಬರ್ಡ್ ಅಂತ ಹೇಳ್ಬೋದು ಇದನ್ನ. ಸೊ ನಾವು ಸ್ವಲ್ಪ ಸ್ಟಾಪ್ ಮಾಡಿ ಸಮೂಹ ತಗೋ. ಸೊ ಅಲ್ಲಿ ಫ್ಯಾನ್ ತರ ಹಿಂಗೆ ನಿಗರ್ಕೊಂಡಿದೆ ನೋಡಿ, ಪುಕ್ಕ ಮೇಲೆ ಹಿಂದೆ ಬಂದಿದೆಯಲ್ಲ. ಸೊ ಅದು ಬಂದು ಫ್ಯಾನ್ ಟೈಲ್ ಪಿಜನ್ ಅಂತೇಳಿ. ಸೊ ಇಲ್ಲಿ ಇನ್ನೊಂದು ಕಾಲ್ ಅಗಲ ಇದೆ ನೋಡಿ, ಅದು ಸ್ಯಾಂಡ್ ಟೈಲ್ ಪಿಜನ್ ಅಂತ. ಸೊ ಇಲ್ಲಿ ನೋಡಿ, ಸಿಮೆಂಟ್ ಕಲರ್ ಇದೆ ನೋಡಿ, ಹಾರ್ನ್.
ಅದು ಅಡಲ್ಟ್ ಬಿಟ್ಟಿದೆ, ಮೊಟ್ಟೆ ಇಡ್ತಿದ್ದಾರೆ. ಹ್ಞೂ ನಿನ್ನ ತೋರಿಸಿದ್ಮೇಲೆ ಒಂದು ಚಿಕ್ಕದು ಟಾಯ್ ಚಿಕನ್ ಅಂತೇಳಿ ಅದ್ರದ್ದು ಅಡಲ್ಟ್ ಒಂದು ಮೊಟ್ಟೆ ಇಡಕ್ಕೆ ಹೋಗಿದೆ ಒಳಗೆ. ಸೊ ಕಲರ್ಫುಲ್ ಆಗಿರ್ತಾರೆ, ಫೆದರ್ಸ್ ಬಿಚ್ಚಲ್ಲ. ಆಯ್ತಾ ತಗೊಂಡ್ರ ಒಂದೇ ಹಂಗೆ ನಿಂತ್ಕೊಂಡು ಈ ಕಡೆ ಹೋಗಲಿ ಹೋಗಲಿ ಹೋಗಲಿ. ಅಮ್ಮು ಬನ್ನಿ ಕುಂಡಿಸ್ತೀನಿ. ಚಲೋ ಚಲೋ. ಹೋಗೋಣ ಎಲ್ಲಿಗೆ? ಸೊ